ಸರ್ವೇಯಿಂಗ್ JOC ಅಂತ ಮಾಡ್ತಾರೆ. SLC ಬೇಸಲ್ಲಿ ಸರ್ವೇಯಿಂಗ್ JOC ಅಂತ ಮಾಡ್ಬೇಕಾದ್ರೆ ಇಲಾಖೆ ಮತ್ತು ಸರ್ಕಾರ ಚರ್ಚೆ ಮಾಡಿರುತ್ತೆ. ಯಾವ ಮಾನದಂಡ ಇಟ್ಕೊಂಡು ಮಾಡ್ತದ್ದು ಇದು ಪ್ರಶ್ನೆ ನಂದು. ಇದಾದ್ಮೇಲೆ PUC ಅವರು ಸೈನ್ಸ್ ಅವ್ರನ್ನ ತಗೊಂಡ್ರು. ಯಾವ ಮಾನದಂಡ ಇಟ್ಕೊಂಡು ತಗೊಂಡ್ರು ಅವರು ಲೈಸೆನ್ಸ್ ಸರ್ವೇಯರ್ ಆಗಿ? ದಿ ನೆಕ್ಸ್ಟ್ ಕ್ವಶನ್, BE ಸಿವಿಲ್ MTech ಮಾಡಿರೋರನ್ನ ತಗೊಂಡ್ರು, ಡಿಪ್ಲೊಮಾ ಇನ್ ಸಿವಿಲ್ ಅವ್ರನ್ನ ತಗೊಂಡ್ರು, PUC ಸೈನ್ಸ್ ಮಾಡಿರೋರನ್ನ ತಗೊಂಡ್ರು. ಮಾನದಂಡಗಳು ಇವರೆಲ್ಲಾನು ಫಾಲೋ ಮಾಡಿದಾರಾ? ಮಾಡಲಿ. ರೈತರ ಕೆಲಸ ಮಾಡಬೇಕು ಅದಕ್ಕೋಸ್ಕರ ಮಾನದಂಡ ಪಕ್ಕಕ್ಕೆ ಇಟ್ಟಿದ್ದಾರೆ. ಅದೇ ರೀತಿ ರೈತರ ಕೆಲಸ ನಾವು ಮಾಡ್ತಾ ಇದ್ದೀವಿ, ಇದೇ ಮಾನದಂಡವನ್ನು ಪಕ್ಕಕ್ಕಿಟ್ಟು ನಮ್ಗೆ ಒಳ್ಳೇದು ಮಾಡ್ಬೋದಲ್ಲ. ಈಗ ಒಂದೇ ಒಂದು ತಮ್ಮಲ್ಲಿ ವಿನಂತಿ, ಸರ್ಕಾರಿ ಭೂಮಾಪಕರಾಗಿ ನೇಮಕಗೊಂಡಿದ್ದಾರೆ ನಮ್ಮ ಅಣ್ಣಂದ್ರು ಅಲ್ಲಿ ಕೆಲಸ ಮಾಡ್ತಿದ್ರು. ನಮ್ದು ತಕರಾರಿಲ್ಲ, ನಮ್ಮದೇ ಆದ ಕುಟುಂಬದವರು, ನಮ್ದು ತಕರಾರಿಲ್ಲ. ಅವ್ರನ್ನ ಯಾವ ಮಾನದಂಡದಲ್ಲಿ ಸರ್ಕಾರಕ್ಕೆ ಸರ್ಕಾರಿ ಭೂಮಾಪಕರಾಗಿ ನೇಮಕಗೊಂಡಿದ್ದಾರೆ? ಮಾನದಂಡ ಎಲ್ಲಿದೆ ಇಲಾಖೆಗೆ ಆಗ್ಲಿ ಸರ್ಕಾರಕ್ಕಾಗ್ಲಿ? ಸರ್ಕಾರ ಮಾನದಂಡ ಇಲ್ಲದೆ ಹೋದರೂ ಇಲಾಖೆ ಯಾಕೆ ಮಾನದಂಡ ಮಾಡ್ತಿದೆ ಅನ್ನೋದು ಈ ನಮ್ದು ಪ್ರಶ್ನೆ. ಸರ್ಕಾರ, ನಾನು ಕಡೆದಾಗ ನಾನು ಮಾತಾಡೋದಕ್ಕೆ ಇಚ್ಛೆ ಪಡ್ತೀನಿ. ದೇವಸ್ಥಾನಕ್ಕೆ ನಾವು ಹೋದ್ರೆ ದೇವ್ರಿಗೆ ನಮಸ್ಕಾರ ಮಾಡ್ತೀವಿ, ದೇವ್ರು ಹೊರ ಕೊಡೋದಕ್ಕೆ ತಯಾರಿದ್ದಾರೆ. ಆದ್ರೆ ದೇವ್ರಿಗೆ ಪೂಜಾರಿ ಮಾಡ್ತಕ್ಕಂಥ ಪೂಜಾರಿಗಳು ನಮಗೆ ಹೊರ ಕೊಡೋದಕ್ಕೆ ತಯಾರಿಲ್ಲ. ಅದಕ್ಕೋಸ್ಕರ ಆ ಪೂಜಾರಿಗಳೇ, ನೀವು ನಮ್ಮ ಪರವಾಗಿ ಪೂಜೆ ಮಾಡಿ ದೇವ್ರ ಮುಂದ್ಗಡೆ ನಮ್ಮ ಅರ್ಚನೆಯನ್ನಿಟ್ಟು ನಮ್ಮ ರಾಜ್ಯಾದ್ಯಂತ ಏನು ಪರವಾನಗಿ ಭೂಮಾಪಕರು ಇವತ್ತು 6,000 ಒಳಗಡೆ ನಾವು ಸರ್ವೆ ಹರಿಸಿದ್ದೀವಿ, ನಾವು ಕೊಡ್ತಾ ಇರ್ತಕ್ಕಂಥ ಸೇವೆಯನ್ನು ಪರಿಗಣಿಸಿ ಮಾತೃ ಹೃದಯದಿಂದ ನಮ್ಮನ್ನೆಲ್ಲನೂ ಕಾಯಂಗೊಳಿಸಿ ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮನ್ನು ವಿನಂತಿ ಮಾಡ್ತೀನಿ.